ಕುಂದಾಪುರದ ಚೋರಾಡಿ ಗ್ರಾಮದ ಹಸಿರು ಪ್ರಕೃತಿಯ ನಡುವೆ ನೆಲೆಸಿರುವ ಈ ಪವಿತ್ರ ಕ್ಷೇತ್ರವೇ ಶ್ರೀ ನಾಗರತಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಸ್ಥಳ ಪುರಾಣದ ಪ್ರಕಾರ ನಾಗರತಿ ದೇವಿಯು ದೈವಿಕ ಶಕ್ತಿಯಾಗಿ ಈ ಕ್ಷೇತ್ರದಲ್ಲಿ ನೆಲೆಸಿ ಭಕ್ತರ ಕಷ್ಟಗಳನ್ನು ದೂರ ಮಾಡಿ ಆಶೀರ್ವದಿಸುತ್ತಿದ್ದಾಳೆ ಎಂಬ ನಂಬಿಕೆ ಇದೆ. ಶತಮಾನಗಳಿಂದ ಸಾವಿರಾರು ಭಕ್ತರು ಇಲ್ಲಿ ಬಂದು ತಮ್ಮ ಹರಕೆಗಳನ್ನು ಸಲ್ಲಿಸಿ ತಾಯಿಯ ಕೃಪೆಯನ್ನು ಪಡೆಯುತ್ತಿದ್ದಾರೆ. ದಟ್ಟ ಕಾಡಿನ ನಡುವೆ ನೆಲೆ ನಿಂತಿರುವ ಈ ದೇವಸ್ಥಾನಕ್ಕೆ ಯಾವುದೇ ರೀತಿಯ ಮೇಲ್ಛಾವಣಿ ಇರುವುದಿಲ್ಲ. ಇಲ್ಲಿನ ದೇವಾಲಯದ ಮೇಲ್ಛಾವಣಿಯನ್ನು ಒಂದೇ ಮರದಿಂದ ರಾತ್ರಿ ಬೆಳಕಾಗೋದ್ರೊಳಗೆ ನಿರ್ಮಿಸಬೇಕು, ಇಲ್ಲವಾದಲ್ಲಿ ಗ್ರಾಮದ ಯಾರ ಮನೆಯಲ್ಲೂ ತೊಟ್ಟಿಲನ್ನು ತೂಗು ಹಾಕಿಲ್ಲ ಎನ್ನುವ ಕಟ್ಟುನಿಟ್ಟಾದ ಕ್ರಮವೂ ಇಲ್ಲಿದೆ. ಈಗಲೂ ಹುಟ್ಟಿದ ಮಗುವನ್ನು ಇಲ್ಲಿಗೆ ಕರೆತೆಂದು ಸುತ್ತು ಹಾಕುವ ಕ್ರಮ ನಡೆದುಕೊಂಡು ಬಂದಿದೆ. ಇದರಿಂದ ಮಕ್ಕಳ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಬರುವುದಿಲ್ಲ ಎನ್ನುವ ಅಗಾಧವಾದ ನಂಬಿಕೆಯೂ ಇದೆ. ನಾಗಲೋಕದ ಶಂಖಚೂಡನ 5 ಮಂದಿ ಹೆಣ್ಣು ಮಕ್ಕಳಾದ ನಾಗರತಿ, ದೇವರತಿ, ಚಾರುರತಿ, ನೀಲರತಿ, ಮಂದರತಿ ಈ 5 ಹೆಣ್ಣು ಮಕ್ಕಳು ಸುಬ್ರಹ್ಮಣ್ಯನನ್ನು ಮದುವೆ ಆಗುವ ಸಲುವಾಗಿ ಕೈಲಾಸಕ್ಕೆ ಹೋಗಿ ನಂದಿಯ ಶಾಪಕ್ಕೆ ಗುರಿಯಾಗಿ ಹಾಗೂ ಪಾರ್ವತಿಯಲ್ಲಿ ಬೇಡಿಕೊಂಡಾಗ ನಿಮ್ಮೊಂದಿಗೆ ಸುಬ್ರಹ್ಮಣ್ಯ ಸಮೇತಳಾಗಿ ದುರ್ಗಾ ಪರಮೇಶ್ವರಿಯಾಗಿ ನೆಲೆಗೊಳ್ಳುತ್ತೇನೆ ಎನ್ನುವ ಅಭಯವನ್ನು ನೀಡುತ್ತಾಳೆ. ಶಾಪದ ಕಾರಣದಿಂದ 5 ಮಂದಿ ಹೆಣ್ಣು ಮಕ್ಕಳು ಕಾಡ್ಗಿಚ್ಚಿಗೆ ಸಿಲುಕಿಕೊಳ್ಳುತ್ತಾರೆ. ಅವಂತಿಯ ರಾಜ ದೇವವರ್ಮ ಈ 5 ನಾಗಕನ್ನಿಕರನ್ನು ನೋಡಿ ಶಲ್ಯದಿಂದ ಸುತ್ತಿ ಕರೆತರುವಾಗ 5 ನಾಗಕನ್ನಿಕರು ಬೇರೆ ಬೇರೆ ಹುತ್ತಗಳಲ್ಲಿ ಸೇರಿಕೊಳ್ಳುತ್ತಾರೆ. ನಾಗರತಿಯು ಸೇರಿಕೊಂಡ ಹುತ್ತವೇ ನಾಗೇರ್ತಿ ಎನ್ನುವ ಹೆಸರನ್ನು ಪಡೆದಿರುತ್ತದೆ. ನವರಾತ್ರಿ, ವಾರ್ಷಿಕ ಜಾತ್ರೆ ಹಾಗೂ ವಿಶೇಷ ಪೂಜೆಗಳ ಸಮಯದಲ್ಲಿ ಈ ಕ್ಷೇತ್ರ ಭಕ್ತರಿಂದ ಕಿಕ್ಕಿರಿದು ತುಂಬಿರುತ್ತದೆ. ಪ್ರಕೃತಿ, ಭಕ್ತಿ ಮತ್ತು ಪಾರಂಪರ್ಯ ಒಂದಾಗಿರುವ ಈ ಪವಿತ್ರ ಕ್ಷೇತ್ರಕ್ಕೆ ನೀವು ಒಮ್ಮೆ ಭೇಟಿ ನೀಡಿ.